ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸಾಗರ್. ನೀವು ನೋಡ್ತಾ ಇದ್ದೀರಾ ಸಾಗರ್ ಸ್ಟೋರೀಸ್. ನಮ್ಮ ಹುಡುಗರು ಗೊತ್ತಲ್ಲ, ಅಂದರೆ ಹುಡುಗರು ಮಾತ್ರ ಅಂತಲ್ಲ, ಎಲ್ಲರೂ ಕೆಲಸ ಮಾಡೋದೇ ಬೇರೆ, ಯೋಚನೆ ಮಾಡೋದೇ ಬೇರೆ, ಎಲ್ಲೆಲ್ಲೋ ಹೋಗ್ಬಿಟ್ಟಿರ್ತೀವಿ ಗುಂಗಲ್ಲಿ. ಹಾಗೆ ನನಗೂ ಕೂಡ ಇವಾಗ ಆಗಿದ್ದು, ಏನೋ ಯೋಚನೆ ಮಾಡ್ಕೊಂಡು ಎಲ್ಲೆಲ್ಲೋ ಹೋಗ್ಬಿಟ್ಟಿತ್ತು ಗುಂಗು. ನಂದು ಏನು ಬಂತು ಅಂದರೆ ಇವಾಗ ಟಕಾರ ನನಗೆ ಯೋಚನೆ, ಒಂದು ಕ್ವಶನ್ ಬಂತು ನನಗೆ. ಐ ಆಮ್ ದ ಓನ್ಲಿ ಒನ್ ಹೂ ಹ್ಯಾಸ್ ನಾಟ್ ಯೂಸ್ ಸ್ನ್ಯಾಪ್ಚಾಟ್ ಅಪ್ಲಿಕೇಶನ್ ಟಿಲ್ ನೌ ಅಂತ. ಇದನ್ನ ನಾನು ಕ್ಲಾರಿಫೈ ಮಾಡ್ಕೋಬೇಕು ಗುರು ನಿಮ್ಮ ಹತ್ರ. ನನಗೆ ಯಾಕೋ ಒಂಥರ ಲೋನ್ ಫೀಲ್ ಆಗ್ತಿದೆ. ಎಲ್ಲರೂ ನನ್ನ ಮಕ್ಳು ಎಲ್ಲರಿಗೂ ಸ್ನ್ಯಾಪ್ ತೆಗ್ದ ಅದು ತೆಗ್ದ ಅಂತೆಲ್ಲ ನಾವು ಇಂಜಿನಿಯರಿಂಗಲ್ಲಿ ಓದ್ತಾ ಇರ್ಬೇಕಾದ್ರೆ ಎಲ್ಲ ಹಾಕೋರು ಆಯ್ತಾ, ಸ್ನ್ಯಾಪು ಅಂತಿರೋರು. ನನಗೆ ಸ್ನ್ಯಾಪ್ ಮೀನಿಂಗೇ ಗೊತ್ತಿಲ್ಲ. ಬಡೇತದು ಫಸ್ಟ್ ನನಗೆ ಸ್ನ್ಯಾಪು ಸ್ನ್ಯಾಪ್ ಹಾಕಿದ್ರಲ್ಲ, ನಾನು ಮಸ್ತಾಗಿತ್ತು. ಅದೇನು ಅಂತಲೇ ಗೊತ್ತಿಲ್ಲ ನನಗೆ, ಅಪ್ಲಿಕೇಶನ್ ಇದೆ ಅಂತಲೇ ಗೊತ್ತಿರಲಿಲ್ಲ. ಆಯ್ತಾ, ಅದು ನನಗೆ ಗೊತ್ತಾಗಿದೆ 3rd ಇಯರಲ್ಲಿ. ನನಗೆ ಸ್ನ್ಯಾಪ್ಚಾಟ್ನ ಲಿಟ್ರಲಿ ಇನ್ಸ್ಟಾಲ್ ಮಾಡಿಲ್ಲ ಅಂದ್ರೂ ಒಂದು ಸ್ವಲ್ಪ ಫೀಚರ್ಸ್ನ ತಿಳ್ಕೊಂಡಿದ್ದೀನಿ. ಏನು ಅಂತಂದರೆ, ನಮ್ಮ ಹುಡುಗರು ಮಾತಾಡ್ಕೊತಿದ್ರು, ಸ್ಕ್ರೀನ್ಶಾಟ್ ತೆಗೆದ್ರು ಗೊತ್ತಾಗ್ತದೆ ಅಂತದ್ರಲ್ಲಿ. ಮತ್ತೇನೋ ಮೆಸೇಜ್ನ ಕಳಿಸಿದ್ರು, ಎಲ್ಲ ಮೆಸೇಜ್ನ ಇಲ್ಲಿ ಓದೋಕ್ಕಾಗಲ್ವಂತ. ಒಂದ್ಸಲ ಓದಿದ್ರೆ ಇನ್ನೊಂದ್ಸಲ ಏನೋ ಓದೋಕ್ಕಾಗಲ್ವಂತೆ ಕರೆಕ್ಟ್. ಆಮೇಲೆ ತಪ್ಪಿದ್ರೆ ಹೇಳ್ರಪ್ಪ, ನಾನು ಯೂಸ್ ಮಾಡಿಲ್ಲ ಸ್ನ್ಯಾಪ್ಚಾಟ್ನ. ಆಮೇಲೆ ಏನೇನೋ ಹೇಳ್ಬಿಡೋದು ನಾನು. ಆಮೇಲೆ ನೀವೇನೇನೇನೋ ಬೈದ್ಬಿಡೋದು ಅದಕ್ಕೆ. ಆಮೇಲೆ ಇನ್ನೂ ಒಂದು ಫೀಚರ್ ಏನೋ ಮಸ್ತಾಗಿತ್ತು, ಅದೇನೋ ಗೊತ್ತಿಲ್ಲ. ಅದೇನೋ ಫೋಟೋ ಏನೋ ಡೌನ್ಲೋಡ್ ಮಾಡ್ಕೊಂಡ್ರೆ ಗೊತ್ತಾಗುತ್ತಂತೆ. ಅದೇನೋ ಗೊತ್ತಿಲ್ಲ ನನಗೆ. ನೀವು ಕಮೆಂಟ್ ಮಾಡಿ ತಿಳಿಸಿ ನನಗೆ ಇನ್ನೂ ಏನೇನು ಫೀಚರ್ಸ್ ಇದೆ ಅಂತ. ಇದರಲ್ಲಿ ನಾನು ಯೂಸ್ ಮಾಡಬೇಕು ಅಂತ ಇದ್ದೀನಿ ಇವಾಗ, ಅದಕ್ಕೆ ಕೇಳ್ತಾ ಇರೋದು ನಿಮಗೆ. ಲಿಟ್ರಲಿ ನನ್ನ ಫ್ರೆಂಡ್ಸು ಯಾರು ಇದ್ದಾರೆ ಅವರೆಲ್ಲರೂ ಸ್ನ್ಯಾಪ್ಚಾಟಲ್ಲಿ ಅವರೇ ಸ್ನ್ಯಾಪ್ಚಾಟ್ ಅಂತ ಯಾವಾಗಲೂ ಜಪ ಮಾಡ್ತಿರ್ತಾರೆ. ನಾನು ದಡ್ ಬಡಿತದ್ದು. ನಾನು ವಾಟ್ಸಪ್ಪಲ್ಲೇ ಯಾನ ಮಗುನ ಹತ್ರನೂ ಚಾಟ್ ಮಾಡಲ್ಲ. ಇನ್ನು ಸ್ನ್ಯಾಪ್ಚಾಟ್ ಇಟ್ಕೊಂಡು ಏನು ಮಾಡೋಣ ಅಂತ ನಾನು ಇನ್ಸ್ಟಾಲೇ ಮಾಡೋಕೆ ಹೋಗಿಲ್ಲ ಇಲ್ಲಿವರೆಗೂ. ನಾನು ಆದರೂ ಇದನ್ನ ಒಂದ್ಸಲ ಯೂಸ್ ಮಾಡಿದ್ದೆ. ಅದು ಯಾವಾಗ ಅಂತಂದರೆ, ವೈನ್ಸ್ ಮಾಡ್ಬೇಕಾದ್ರೆ ಚಿಕ್ಕ ಮಕ್ಳದೊಂದು ಫೇಸ್ ಕಟ್ಟಬೇಕಾಗಿತ್ತು. ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ ಚಿಕ್ಕ ಮಕ್ಕಳು ಫೇಸ್ ಹೆಂಗೆ ಮಾಡೋದು ಅಂತ. ಅದಕ್ಕೆ ಅದು ಏನೋ ಸ್ನ್ಯಾಪ್ಚಾಟಲ್ಲಿ ಒಂದು ಫಿಲ್ಟರ್ ಇದೆ ಅಂತೆಲ್ಲ ತೋರಿಸ್ತಿತ್ತು. ಅದಕ್ಕೋಸ್ಕರ ನಾನು ಸ್ನ್ಯಾಪ್ಚಾಟ್ ಇನ್ಸ್ಟಾಲ್ ಮಾಡ್ಕೊಂಡು ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಅದೆಲ್ಲ ಏನೇನೋ ಮಾಡಬೇಕು ಅಂತ ಪ್ರೊಸೀಜರ್ ಎಲ್ಲ ಇತ್ತು. ಅದಕ್ಕೆ ನಮ್ಮ ಅಕ್ಕನ ಅಕೌಂಟಲ್ಲೇ ತೊಗೊಂಡ್ಬಿಟ್ಟು ಅದರಲ್ಲೇನೇ ಫಿಲ್ಟರ್ ನಾವು ಅವರೇ ಓಪನ್ ಮಾಡ್ಕೊಂಡು ಕೊಟ್ಟಿದ್ದು, ಅದರಲ್ಲೇನೇ ಶೂಟ್ ಮಾಡಿಬಿಟ್ಟು ಒಂದು ಫಿಲ್ಟರ್ ಹಾಕ್ಬಿಟ್ಟು ವಿಡಿಯೋ ಮಾಡಿದ್ದಿದ್ದು ಅಷ್ಟೇ ಗುರು. ಲಾಸ್ಟ್ ಅದೇನೇ ಮುಟ್ಟು ಇಲ್ಲ ಸ್ನ್ಯಾಪ್ಚಾಟ್ನ ನಾನು. ಲಿಟ್ರಲಿ ನಾನು ಒಬ್ಬನೇನಾ ಅಥವಾ ಬೇರೆ ಎಲ್ಲರೂ ಸ್ವಲ್ಪ ಜನ ಇದ್ದೀರಾ ನನ್ನ ಜೊತೆಗೆ, ನನ್ನ ಗುಂಪಿಗೆ ಸೇರ್ಕೊಂಡವರು ಸ್ನ್ಯಾಪ್ಚಾಟ್ನ ಯೂಸ್ ಮಾಡದೇ ಇದ್ದವರು ಇದ್ದೀರಾ? ಯಾರಾದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ. ನಾನಂತೂ ಲಿಟ್ರಲಿ ಯೂಸ್ ಮಾಡೇ ಇಲ್ಲ. ಅದರಲ್ಲಿ ಏನೇನು ಫೀಚರ್ಸ್ ಇದೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ. ಫೀಚರ್ಸ್ ಎಲ್ಲ ಏನೇನಿದೆ ಅಂತ ಇನ್ನೂ ಬೇಜಾನಿದೆ ಅಂತ ಏನೇನೋ ಕಮೆಂಟ್ ಮಾಡಿ ನೋಡೋಣ. ನನ್ನ ಮಗುವಿಂದ ಕ್ಲಬ್ ಹೌಸ್ ಯೂಸ್ ಮಾಡ್ಬಿಟ್ಟಿದ್ದೀನಿ ಗುರು, ಸ್ನ್ಯಾಪ್ಚಾಟ್ನ ಯೂಸ್ ಮಾಡಿಲ್ಲ ನಾನು. ಅಲ್ಲ, ಇದೇನು ಬರೀ ಮೆಸೇಜ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಅಥವಾ ಏನು ಸೋಷಿಯಲ್ ಮೀಡಿಯಾಗಳ ಥರ ಎಲ್ಲರೂ ಫಾಲೋವರ್ಸು ಸಬ್ಸ್ಕ್ರೈಬರ್ಸು ಆ ಥರ ಎಲ್ಲ ಮಾಡ್ಕೋಬೋದಾ? ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಗುರು. ಬಕ್ರ ನನ್ನ ಮಗ ಅನ್ಕೋಬಿಡಿ, ಇಲ್ಲಾಂದರೆ ಡೌ ಮಾಡ್ತಾವನೆ ಅಂತ ಅನ್ಕೋಬೇಡಿ. ನಾನು ನಿಜ ಹೇಳ್ರೆ ನಂಬೋದಿಲ್ಲ. ನಾನು ನಿಜವಾಗ್ಲೂ ಒಂದ್ಸಲಿನೂ ಸ್ನ್ಯಾಪ್ಚಾಟ್ನ ಆ್ಯಪ್ನ ಓಪನ್ ಮಾಡಿಲ್ಲ ನಾನೇ. ಹೋಗ್ಲಿ ಬಿಡಿ, ಏನಾದರೂ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಬಿಡೋಣ ಎಲ್ಲದನ್ನು ಒಂದ್ಸಲ. ಏನಾಗುತ್ತೆ, ಏನೂ ಆಗೋದಿಲ್ಲ. ಇಲ್ಲಿ ನೋಡ್ಬಿಡು, ನಾನು ಹಣೆ ಬರ ಹಿಂಗೆ ಅಂತಂದರೆ, ವಾಟ್ಸಪ್ಪಲ್ಲಿ ನನ್ನ ಮಗನೂ ಮೆಸೇಜ್ ಮಾಡಲ್ಲ. ಇನ್ಸ್ಟಾಗ್ರಾಮಲ್ಲಿ ಒಂದು ಖಂಡಿಗ ಮೆಸೇಜ್ ಬಿದ್ದಿರ್ತವೆ. ನನಗೆ ರಿಪ್ಲೈ ಮಾಡೋಕ್ಕೆ ಪುರ್ಸತ್ತಿರಲ್ಲ ಇನ್ಸ್ಟಾಗ್ರಾಮಲ್ಲಿ. ಆ ರೇಂಜಿಗೆ DM ಬರ್ತವೆ. ಒಂಥರ ನಂದು ಟ್ರ್ಯಾಜಿಡಿ ಆಗೋಗ್ಬಿಟ್ಟಿದೆ ಇಲ್ಲಿ. ಈ ಸ್ನ್ಯಾಪ್ಚಾಟ್ ಬೇರೆ ಬೇಕಾಗಿಲ್ಲ ನನ್ನ ಮಧ್ಯಕ್ಕೆ. ಆಮೇಲೆ ಕಮೆಂಟ್ ಮಾಡಿ ಗುರು, ಯಾರ್ಯಾರು ಸ್ನ್ಯಾಪ್ಚಾಟ್ನ ಇದುವರೆಗೂ ಇನ್ಸ್ಟಾಲು ಮಾಡ್ಕೊಂಡಿಲ್ಲ, ಯೂಸು ಮಾಡಿಲ್ಲ ಅಂತಾರೆ ನನಗೆ ಕಮೆಂಟ್ ಮಾಡಿ. ನೀವೆಲ್ಲ ನಮ್ಮ ಕಮ್ಯುನಿಟಿಗೆ ಸೇರಿದವ್ರು ನೀವೆಲ್ಲ. ಆಮೇಲೆ ಸ್ವಲ್ಪ ಜನ ಹೇಟರ್ಸ್ ಬರ್ತಾರೆ, ಏನು ಇವ್ನು ಸ್ನ್ಯಾಪ್ಚಾಟ್ ಯೂಸ್ ಮಾಡಿಲ್ವಂತೆ, ಅದು ನಾವು ಇವ್ನು ಕತೆ ಹೊಡೆಯೋದನ್ನ ನಾವು ಕೂತ್ಕೊಂಡು ಇಲ್ಲಿ ಕೇಳಬೇಕಂತೆ ಅಂತ ಎಲ್ಲ ಬರ್ತಿರೋ ಗುರು. ನಾನು ಮಾಡ್ತಿರೋದು ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್. ಇದರಲ್ಲಿ ಏನು ಇನ್ಫಾರ್ಮೇಟಿವ್ ಕಂಟೆಂಟ್ ಏನಿಲ್ಲ, ಸುಮ್ಮನೆ ಎಂಟರ್ಟೈನ್ಮೆಂಟ್ ಮಜಾ ತಗೊಳಕ್ಕೆ ಮಾಡ್ತಾ ಇರೋದು. ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ. ನೀವೆಲ್ಲ ಸುಮ್ಮನೆ ಏನು ಹೇಳಲ್ಲ ಬಿಡಿ. ನಿಮಗೆಲ್ಲ ನಿಮ್ಮಿಂದನೇ ಚಾನಲ್ ಉದ್ಧಾರ ಆಗ್ತಿರೋದು ಹೇಳೋಕೋದ್ರೆ. ಬಿಡಿ, ಹೇಟರ್ಸ್ ಇದ್ದೇ ಇರ್ತಾರೆ. ಇವರೇನೇ ಮಾಡಿದ್ರು, ಎಂಥ ಇನ್ಫಾರ್ಮೇಟಿವ್ ಕಂಟೆಂಟ್ ಕೊಟ್ರು ಬಂದ್ಬಿಟ್ಟು ಕಿತ್ತೋದು ಕಮೆಂಟನ್ನೇ ಹಾಕೋದು. ವಿಡಿಯೋ ಏನಾದ್ರು ಇಷ್ಟ ಆಗಿದ್ದು ಅಂದರೆ ಒಂದೇ ಒಂದು ಲೈಕ್ ಮಾಡಿ. ಆಮೇಲೆ ಕಮೆಂಟ್ ಹಾಕೋದನ್ನ ಮಾತ್ರ ಮರಿಬೇಡಿ. ನನಗೆ ಏನೇನು ಫೀಚರ್ಸ್ ಇದೆ ಮತ್ತು ನಮ್ಮ ಕಮ್ಯುನಿಟಿಗೆ ಸೇರಿದವರೆಲ್ಲ ಕಮೆಂಟ್ ಹಾಕೋದನ್ನ ಮರಿಲೇಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲೈಕ್ ಮಾಡಿದ್ರೆ ಲೈಕ್ ಮಾಡ್ಕೊಳ್ಳಿ. ಬಾಯ್.